Dear brothers and sisters, the Bible says in Acts 15:11, ಪ್ರಿಯ ಸಹೋದರ ಸಹೋದರಿಯರೇ, ಅಪೊಸ್ತಲ ಕೃತ್ಯಗಳು 15:11 ವಚನದಲ್ಲಿ ಸತ್ಯವೇದವು ಹೀಗೆ ಹೇಳುತ್ತದೆ, we believe that we are saved through the precious, undeserved grace of the Lord Jesus. ಕರ್ತನಾದ ಯೇಸುವಿನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದುವೆವೆಂಬುದಾಗಿ ನಂಬುತ್ತೇವಲ್ಲ ಎಂದು ಬರೆಯಲ್ಪಟ್ಟಿರುವುದನ್ನು ನೋಡುತ್ತೇವೆ. Which makes us free of the guilt of sin and grants us eternal life. ಇದು ನಮ್ಮನ್ನು ಪಾಪದ ತಪ್ಪಿತಸ್ಥ ಭಾವನೆಯಿಂದ ಬಿಡುಗಡೆ ಮಾಡಿ ನಿತ್ಯ ಜೀವದಯ ಪಾಲಿಸುತ್ತದೆ. We are saved purely by the grace of God. ದೇವರ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ. When we believe in Jesus, we will be saved. ನಾವು ಯೇಸುವನ್ನು ನಂಬಿದಾಗ ಖಂಡಿತವಾಗಿಯೂ ನಾವು ರಕ್ಷಣೆ ಹೊಂದುತ್ತೇವೆ. We will not be saved through our good deeds. ನಮ್ಮ ಒಳ್ಳೆ ಕಾರ್ಯಗಳಿಂದಾಗಿ ನಾವು ರಕ್ಷಣೆ ಹೊಂದುವುದಲ್ಲ. That's what the Bible says in Ephesians 2:8. ಎಫೆಸ 2:8 ವಚನದಲ್ಲಿ ಸತ್ಯವೇದ ಇದನ್ನೇ ಹೇಳುತ್ತದೆ. This is not from yourself. ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ. It says it is the gift of God. ಅದು ದೇವರ ವರವೇ ಆಗಿದೆ. It is an undeserved, precious gift from God. ಯೋಗ್ಯತೆಯೇ ಇಲ್ಲದ ನಮಗೆ ಕೊಡಲ್ಪಟ್ಟಂತಹ ಅಮೂಲ್ಯವಾದ ವರವಾಗಿದೆ. Once when we were shopping, a dear sister came to me and asked, when we do good deeds, can we enter into the kingdom of God? ಒಂದು ದಿನ ನಾವು ಶಾಪಿಂಗ್ ಎಂದು ಹೊರಗೆ ಹೋಗಿದ್ದಾಗ ಒಬ್ಬ ಸಹೋದರಿ ನನ್ನಲ್ಲಿ ಬಂದು ಹೀಗೆ ಕೇಳಿದರು, ನಾವು ಒಳ್ಳೆ ಕಾರ್ಯ ಮಾಡುವುದರ ಮೂಲಕ ದೇವರ ರಾಜ್ಯವನ್ನು ಪ್ರವೇಶಿಸಬಹುದೋ ಎಂದು. We may be good people. ನಾವು ಒಳ್ಳೆಯವರಾಗಿರಬಹುದು. We may be kind. ನಾವು ಕರುಣೆಯುಳ್ಳವರಾಗಿರಬಹುದು. We may be kind to the poor. ಬಡವರಿಗೆ ಕರುಣೆ ತೋರಿಸುವವರು ನಾವಾಗಿರಬಹುದು. But then without God we cannot enter into heaven. ಆದರೆ ದೇವರಿಲ್ಲದೆ ಪರಲೋಕವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. That's what the Bible says, by grace you have been saved. ಇದನ್ನೇ ಸತ್ಯವೇದ ಹೇಳುತ್ತದೆ, ದೇವರ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ ಎಂದು. Paul says in 1 Corinthians 15:10, ಪೌಲನು 1 ಕೊರಿಂಥ 15:10 ವಚನದಲ್ಲಿ ಹೀಗೆ ಹೇಳುತ್ತಾನೆ, by the grace of God I am what I am. ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ ಎಂದು. We are what we are by the grace of God. ನಾವು ಎಂಥವರಾಗಿದ್ದೇವೋ ಅದು ದೇವರ ಕೃಪೆಯಿಂದಲೇ ಆಗಿದ್ದೇವೆ. All we need is faith. ನಮಗೆ ಬೇಕಾಗಿರುವುದು ಇಷ್ಟೇ, ನಂಬಿಕೆ. Without faith we cannot see God. ನಂಬಿಕೆ ಇಲ್ಲದೆ ನಾವು ದೇವರನ್ನು ನೋಡಲು ಸಾಧ್ಯವಿಲ್ಲ. The Bible says, believe in the Lord Jesus, you will be saved, you and your household. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಸತ್ಯವೇದ ಹೇಳುವುದನ್ನು ನೋಡುತ್ತೇವೆ. When I was studying in my college, ನಾನು ಕಾಲೇಜ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ my friend used to make fun of me, ನನ್ನ ಗೆಳತಿ ನನಗೆ ತಮಾಷೆ ಮಾಡುತ್ತಿದ್ದಳು, saying, you people always say believe, believe, believe. ನೀವು ಯಾವಾಗಲೂ ಹೇಳುತ್ತೀರಿ ನಂಬಿರಿ 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 ಎಂದು. What to believe? ಏನನ್ನು ನಂಬಬೇಕು? And I sat with her and I was telling about the love of Jesus. ನಾನು ಆಕೆಯ ಜೊತೆಯಲ್ಲಿ ಕುಳಿತುಕೊಂಡು ಯೇಸುವಿನ ಪ್ರೀತಿಯನ್ನು ವಿವರಿಸಿದೆ. The Lord Jesus gave his life for you. ಕರ್ತನಾದ ಯೇಸುವು ನಿನಗಾಗಿ ಪ್ರಾಣವನ್ನು ಕೊಟ್ಟಿದ್ದಾನೆ. He shed his blood for your sins. ನಿನ್ನ ಪಾಪಗಳಿಗಾಗಿ ಆತನು ರಕ್ತವನ್ನು ಸುರಿಸಿದ್ದಾನೆ. If you just believe that Jesus died on the cross for you, you will be saved. ಯೇಸು ನನಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ ಎಂಬುದಾಗಿ ನೀನು ನಂಬುವುದಾದರೆ ನೀನು ರಕ್ಷಣೆ ಹೊಂದುವಿ. That's why we say believe. ಇದಕ್ಕಾಗಿಯೇ ನಾವು ಹೇಳುತ್ತೇವೆ ನಂಬಿರಿ ಎಂದು. If you as an individual believe God, the whole household will be saved because of you. ಒಂದು ವೇಳೆ ನೀವು ಮಾತ್ರ ರಕ್ಷಣೆ ಹೊಂದುವುದಾದರೂ ನಿಮ್ಮಿಂದಾಗಿ ಇಡೀ ಮನೆಯವರೇ ರಕ್ಷಣೆ ಹೊಂದುವರು. In my home, my mom believed. ನಮ್ಮ ಮನೆಯಲ್ಲಿ ನಮ್ಮ ತಾಯಿಯು ದೇವರನ್ನು ನಂಬಿದ್ದಳು. Through her faith, her family members, we are all saved today.
ಆಕೆಯ ನಂಬಿಕೆಯ ಮೂಲಕ ಆಕೆಯ ಮನೆಯವರಾದ ನಾವೆಲ್ಲರೂ ಕೂಡ ರಕ್ಷಿಸಲ್ಪಟ್ಟಿದ್ದೇವೆ. It is purely by the grace of God. ಇದು ಸಂಪೂರ್ಣವಾಗಿ ದೇವರ ಕೃಪೆಯಿಂದಲೇ ಆಗಿದೆ. That's what the Lord says. To all who did receive him, to those who believed in his name. ಇದನ್ನೇ ದೇವರು ಹೇಳುತ್ತಾನೆ, ಯಾರೆಲ್ಲ ಆತನನ್ನು ಅಂಗೀಕರಿಸಿದರೋ, ಆತನ ನಾಮದಲ್ಲಿ ನಂಬಿಕೆ ಇಟ್ಟರೋ, He gave the right to become children of God. ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. When we believe in the name of Jesus, we become his children. ನಾವು ಯೇಸುವಿನ ನಾಮದಲ್ಲಿ ನಂಬಿಕೆ ಇಟ್ಟಾಗ ನಾವು ಆತನ ಮಕ್ಕಳಾಗುತ್ತೇವೆ. Yes, dear friends, without faith, it is impossible to please God. ಹೌದು ಪ್ರಿಯ ಸ್ನೇಹಿತರೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ. Once when we had meeting for young people, ಒಮ್ಮೆ ನಾವು ಯವನಸ್ಥರಿಗಾಗಿ ಕೂಟವನ್ನು ಮಾಡಿದಂತಹ ಸಮಯದಲ್ಲಿ, that's the beginning of my ministry. ನನ್ನ ಸೇವಾ ಜೀವಿತದ ಪ್ರಾರಂಭ ಅದಾಗಿತ್ತು. During the prayer time, young people were filled by the power of the Holy Spirit. ಪ್ರಾರ್ಥನೆಯ ಸಮಯದಲ್ಲಿ ಯವನಸ್ಥರೆಲ್ಲರೂ ಪವಿತ್ರಾತ್ಮನಿಂದ ತುಂಬಲ್ಪಟ್ಟರು. Mostly school students were there in the meeting. ಹೆಚ್ಚಾಗಿ ಶಾಲೆಯ ಮಕ್ಕಳು ಅಲ್ಲಿ ಕೂಡಿದ್ದರು. One of the student, she was watching the whole thing happening there. ಅಲ್ಲಿ ನಡೆಯುತ್ತಿದ್ದ ಎಲ್ಲಾ ವಿಷಯಗಳನ್ನು ಒಬ್ಬ ವಿದ್ಯಾರ್ಥಿನಿ ವೀಕ್ಷಿಸುತ್ತಿದ್ದಳು. When the young people were filled by the Holy Spirit, ಅಲ್ಲಿ ಯವನಸ್ಥರು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಂತಹ ಸಮಯದಲ್ಲಿ she was making fun of them and saying within herself like this. ಅವರಿಗೆ ತಮಾಷೆ ಮಾಡುತ್ತಾ ತನ್ನೊಳಗೆ ಅವಳೇ ಹೀಗೆ ಹೇಳುತ್ತಿದ್ದಳು, Like a chicken's head which is cut off, these children are dancing and shivering. ಕೋಳಿಯ ತಲೆಯನ್ನು ಕತ್ತರಿಸಿದ ತರುವಾಯ ಅದು ಒದ್ದಾಡುವಂತೆ ಇವರು ನಲಿದಾಡುತ್ತಿದ್ದಾರೆ ಮತ್ತು ನಡುಗುತ್ತಿದ್ದಾರೆ ಎಂದು. She was laughing within herself. ತನ್ನೊಳಗೆ ಆಕೆ ನಗುತ್ತಿದ್ದಳು. But then the Lord graciously filled her also with the Holy Spirit. ಆದರೆ ಕೃಪಾಪೂರ್ಣನಾದ ದೇವರು ಆಕೆಯನ್ನು ಪವಿತ್ರಾತ್ಮನಿಂದ ತುಂಬಿದನು. And she also began to dance like a chicken. ಆಕೆಯೂ ಕೂಡ ಕೋಳಿಯಂತೆ ನಲಿಯಲು ಪ್ರಾರಂಭಿಸಿದಳು. She came running to the stage and testified like this. ಆಕೆ ವೇದಿಕೆಗೆ ಓಡೋಡಿ ಬಂದು ಈ ಸಾಕ್ಷಿಯನ್ನು ಹೇಳಿದ್ದಾಳೆ. I was making fun of all the people, but then the Lord filled me today with his precious gift, the Holy Spirit. ನಾನು ಇಲ್ಲಿ ನೆರೆದಿರುವವರಿಗೆಲ್ಲರಿಗೂ ತಮಾಷೆ ಮಾಡುತ್ತಿದ್ದೆ, ಆದರೆ ಈಗ ದೇವರು ನನ್ನನ್ನು ತನ್ನ ಶ್ರೇಷ್ಠ ವರವಾದ ಪವಿತ್ರಾತ್ಮನಿಂದ ತುಂಬಿಸಿದ್ದಾನೆ. She was saved that day. ಅದೇ ದಿನದಲ್ಲಿ ಆಕೆ ರಕ್ಷಣೆ ಹೊಂದಿದಳು. And the Lord made her his own child that day. ಅದೇ ದಿನದಲ್ಲಿ ದೇವರು ಆಕೆಯನ್ನು ತನ್ನ ಮಗಳನ್ನಾಗಿ ಮಾಡಿದನು. She was not saved by her own deed, ಆಕೆ ಮಾಡಿದ ಕಾರ್ಯಗಳಿಂದಾಗಿ ಆಕೆ ರಕ್ಷಣೆ ಹೊಂದಲಿಲ್ಲ. but then graciously by the grace of God. ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದಾಳೆ, ದೇವರ ಮಹಾಕೃಪೆಯಿಂದ. God is so gracious. ನಮ್ಮ ದೇವರು ಕೃಪಾಪೂರ್ಣನಾದ ದೇವರಾಗಿದ್ದಾನೆ. He is not a respecter of person. ವ್ಯಕ್ತಿಗಳನ್ನು ನೋಡಿ ಸನ್ಮಾನ ಮಾಡುವಾತನಲ್ಲ. Like this little girl, even though we ignore the salvation of God, the Lord saves us graciously. ನಾವು ಒಂದು ವೇಳೆ ಈ ಸಣ್ಣ ಹುಡುಗಿಯಂತೆ ರಕ್ಷಣೆಯನ್ನು ನಿರ್ಲಕ್ಷಿಸಬಹುದು, ಆದರೆ ಕೃಪಾಪೂರ್ಣನಾದ ದೇವರು ತನ್ನ ಕೃಪೆಯಿಂದ ನಮ್ಮನ್ನು ರಕ್ಷಿಸುತ್ತಾನೆ. That's what the Bible says in Hebrews 2:3. ಇದನ್ನೇ ಸತ್ಯವೇದ ಇಬ್ರಿಯ 2:3 ಹೇಳುತ್ತದೆ. How shall we escape if we ignore such a great salvation? ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? Even today as you are watching this program, ಇಂದು ನೀವು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಾಗ believe in Jesus Christ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಿರಿ. You will certainly be saved. ಆಗ ನೀವು ಖಂಡಿತವಾಗಿಯೂ ರಕ್ಷಣೆ ಹೊಂದುವಿರಿ. The Bible says the wages of sin is death. ಸತ್ಯವೇದ ಹೇಳುತ್ತದೆ, ಪಾಪ ಕೊಡುವ ಸಂಬಳ ಮರಣವಾಗಿದೆ. But the grace of God is eternal life. ಆದರೆ ದೇವರ ಕೃಪೆಯು ನಿತ್ಯ ಜೀವವಾಗಿದೆ. What do you choose? ನೀವು ಯಾವುದನ್ನು ಆರಿಸಿಕೊಳ್ಳುತ್ತೀರಿ? Sin or grace? ಪಾಪವನ್ನು, ಕೃಪೆಯನ್ನು? Let's choose
grace ಕೃಪೆಯನ್ನು ಆಯ್ದುಕೊಳ್ಳುವವರಾಗಿರುವ, that comes from above. ಮೇಲಿನಿಂದ ಬರುವಂತಹ ಕೃಪೆಯನ್ನು ಆದುಕೊಳ್ಳುವ Loving Heavenly Father, ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, Lord, graciously, Lord, you give the gift of grace to your children. ಕರ್ತನೆ, ನಿನ್ನ ಕೃಪೆಯಿಂದಲೇ ನೀನು ನಿನ್ನ ಮಕ್ಕಳಿಗೆ ಕೃಪಾವರವನ್ನು ದಯಪಾಲಿಸಿದ್ದಿ. For them to be saved, O God. ಅವರು ರಕ್ಷಣೆಯನ್ನು ಹೊಂದುವಂತೆ. Grace is the mercy that you are showing towards your children. ಕೃಪೆಯು ನೀನು ನಿನ್ನ ಮಕ್ಕಳ ಕಡೆಗೆ ತೋರಿಸುವ ಕರುಣೆಯಾಗಿದೆ. You are merciful. ನೀನು ಕರುಣೆಯುಳ್ಳ ದೇವರು. You are gracious. ನೀನು ಕೃಪಾಪೂರ್ಣನು. You are compassionate Father. ಕರುಣೆಯುಳ್ಳ ತಂದೆಯು ನೀನಾಗಿದ್ದಿ. Let the grace come upon your people who are watching this program. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವವರ ಮೇಲೆ ನಿನ್ನ ಕೃಪೆಯು ಇಳಿದು ಬರಲಿ. Help them to choose Jesus. ಯೇಸುವನ್ನು ಆಯ್ದುಕೊಳ್ಳುವುದಕ್ಕೆ ಸಹಾಯ ಮಾಡು. Help them, O God. ಸಹಾಯ ಮಾಡು ದೇವರೇ. If we believe you, we will enter into eternal life. ನಾವು ನಿನ್ನನ್ನು ನಂಬುವುದಾದರೆ ನಾವು ನಿತ್ಯ ಜೀವವನ್ನು ಪಡೆಯುವವರಾಗಿದ್ದೇವೆ. Let them not go on choosing sin, O God. ಇವರು ಇನ್ನು ಪಾಪವನ್ನು ಆಯ್ದುಕೊಳ್ಳದಿರಲಿ ದೇವರೇ. Help them to choose grace, ಕೃಪೆಯನ್ನು ಆಯ್ದುಕೊಳ್ಳುವಲ್ಲಿ ಸಹಾಯ ಮಾಡು. which comes from you, Lord. ನಿನ್ನಿಂದ ಬರುವ ಕೃಪೆಯನ್ನು. Master, let them also say, I am what I am by the grace of God. ನಾನು ಎಂತವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂತವನಾಗಿದ್ದೇನೆ ಎಂದು ಹೇಳಲಿ. Father, fill them with your power. ತಂದೆಯೇ, ನಿನ್ನ ಬಲದಿಂದ ಅವರನ್ನು ತುಂಬು. Lord, let your abounding grace come upon them today. ಕರ್ತನೆ, ನಿನ್ನ ಹೇರಳವಾದ ಕೃಪೆಯು ನಿನ್ನ ಮಕ್ಕಳ ಮೇಲೆ ಇಳಿದು ಬರಲಿ. Save them, O God. ಅವರನ್ನು ರಕ್ಷಿಸು ದೇವರೇ. Save them from this sinful world. ಈ ಪಾಪದ ಲೋಕದಿಂದ ಅವರನ್ನು ರಕ್ಷಿಸು. Make a way of escape, O God. ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದಯಪಾಲಿಸು ಎಂದು ಬಿಡುತ್ತೇನೆ. Let salvation enter into every home. ಪ್ರತಿ ಮನೆಗೂ ರಕ್ಷಣೆಯು ಪ್ರವೇಶಿಸಲಿ. Enter into every heart who is watching now. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವವರೆಲ್ಲರ ಹೃದಯವನ್ನು ಅದು ಪ್ರವೇಶಿಸಲಿ. Believe. ನಂಬಿರಿ. Believe. ನಂಬಿರಿ. Believe in the Lord Jesus. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಿರಿ. And you will be saved. ಆಗ ನೀವು ರಕ್ಷಣೆ ಹೊಂದುವಿರಿ. Others, let them be saved from the sinful addiction. ತಂದೆಯೇ, ಪಾಪದ ಚಟದಿಂದ ಅವರನ್ನು ಬಿಡಿಸು ಎಂದು ಬಿಡುತ್ತೇನೆ. Let your people be saved from sickness, ನಿನ್ನ ಜನರು ರೋಗದಿಂದ ರಕ್ಷಿಸಲ್ಪಡಲಿ. from the evil spirit, ದುರಾತ್ಮಗಳಿಂದ ರಕ್ಷಿಸಲ್ಪಡಲಿ. from the darkness of this world. ಈ ಲೋಕದ ಅಂಧಕಾರದಿಂದ ರಕ್ಷಿಸಲ್ಪಡಲಿ. Bring your people to your light, O God. ನಿನ್ನ ಬೆಳಕಿನ ಕಡೆಗೆ ನಿನ್ನ ಜನರನ್ನು ನಡೆಸು ದೇವರೇ. Make them walk in the light of your presence. ನಿನ್ನ ಬೆಳಕಿನಲ್ಲಿ ಅವರು ನಡೆಯುವಂತಾಗಲಿ. Let your children's face shine like you. ನಿನ್ನ ಮಕ್ಕಳ ಮುಖವು ನಿನ್ನಂತೆಯೇ ಪ್ರಕಾಶಿಸಲಿ ದೇವರೇ. Lord, give them a bright future, O God. ಉತ್ತಮ ಭವಿಷ್ಯವನ್ನು ಅವರಿಗೆ ದಯಪಾಲಿಸು ದೇವರೇ. It's enough they have been put in darkness. ಅವರು ಅಂಧಕಾರದಲ್ಲಿರುವುದು ಇನ್ನೂ ಕೊನೆಯಾಗಲಿ. Lift them up, O God. ಅವರನ್ನು ಮೇಲಕ್ಕೆತ್ತು ದೇವರೇ. And bring them into your presence. ನಿನ್ನ ಪ್ರಸನ್ನತೆಗೆ ಅವರನ್ನು ತಾ. Walk with them, Lord. ಅವರೊಂದಿಗೆ ನಡೆ ದೇವರೇ. Talk with them, Lord. ಅವರೊಂದಿಗೆ ಮಾತಾಡು. And be their God. ಅವರ ದೇವರು ನೀನೇ ಆಗಿರು. Graciously save your people. ಕೃಪಾಪೂರ್ಣನಾಗಿ ನಿನ್ನ ಜನರನ್ನು ರಕ್ಷಿಸು ದೇವರೇ. Thank you, Lord. ಸ್ತೋತ್ರ ಕರ್ತನೆ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. Dear friends, I know you've been blessed through this program. ಪ್ರಿಯ ಸ್ನೇಹಿತರೆ, ಈ ಕಾರ್ಯಕ್ರಮದ ಮೂಲಕ ನೀವು ಆಶೀರ್ವದಿಸಲ್ಪಟ್ಟಿದ್ದೀರೆಂದು ತಿಳಿದಿದ್ದೇನೆ. If you want to bless the Lord, please sponsor this program. ನೀವು ದೇವರಿಗೆ ಸ್ತೋತ್ರ ಹೇಳಲು ಬಯಸುವುದಾದರೆ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಬಹುದು. Or you can sponsor any of our TV programs. ಅಥವಾ ನಮ್ಮ ಯಾವುದೇ ದೂರದರ್ಶನದ ಕಾರ್ಯಕ್ರಮವನ್ನು ಪ್ರಾಯೋಜಿಸಬಹುದು. Please contact us through social media. ಸಾಮಾಜಿಕ ಜಾಲತಾಣದ ಮೂಲಕ ನಮ್ಮನ್ನು ಸಂಪರ್ಕಿಸಿ. When you sponsor a program, your faith journey
intervenes with this ministry. ನೀವು ಕಾರ್ಯಕ್ರಮವನ್ನು ಪ್ರಾಯೋಜಿಸುವಾಗ ನಮ್ಮ ಸೇವೆಯೊಂದಿಗೆ ನಿಮ್ಮ ನಂಬಿಕೆಯ ಪ್ರಯಾಣ ಮಧ್ಯಪ್ರವೇಶಿಸುತ್ತದೆ. You can also contact our prayer towers in your area. ನಿಮ್ಮ ಪ್ರದೇಶದಲ್ಲಿರುವ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರವನ್ನು ಸಂಪರ್ಕಿಸಬಹುದು. The Jesus Calls Prayer Tower. ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರ. Or else you can also email us through tvs@jesuscalls.org. ಅಥವಾ tvs@jesuscalls.org ಇದಕ್ಕೆ ಇಮೇಲ್ ಕೂಡ ಕಳುಹಿಸಬಹುದು. And also you can dial this number 95001. ಅಥವಾ 950001 ಈ ಸಂಖ್ಯೆಗೆ ಕೂಡ ಕರೆ ಮಾಡಬಹುದು. 27277. ಅಥವಾ 27277 ಈ ಸಂಖ್ಯೆಗೆ. May the Lord bless you through these programs. ಈ ಕಾರ್ಯಕ್ರಮಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.